ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ ಹೇಳಿದಾಗ ನಾನು ಶಿವರಾತ್ರಿ ದಿನ ಸಾಯ್ತೀನಿ ಅಂದ್ರೆ ಶಿವರಾತ್ರಿಗೆ ಉಳಿದಿರೋದಿನ 3 ದಿನ. 3 ದಿನಗಳು. ಹೇ ಬಾಬು, ಏ ಬಾಬು ಅಲ್ಲಪ್ನೆ ಎಂ ಬಾಬು ಮಾಲೋರ್ ಬಾಬು ಇವತ್ತು 3ನೇ ಸಲ ಮಿಸ್ಟೇಕ್ ಮಾಡ್ತಾ ಇದೆಯಾ? ಕರೆಕ್ಟ್ ಮಾಡ್ಕೋ. ಓ ಆಯ್ತು, 3 ದಿನ ಅಂತ ನಿಂಗೆ ಗೊತ್ತಾಯ್ತು? ಅದು ಶಿವಪ್ನೆ ಫೋನ್ಗಳಲ್ಲಿ 3ನೇ ಕ್ಲಾಸ್ಗಳಲ್ಲಿ ಹೊಸದಾಗಿ ಅಂಗಡಿಗಳು ಓಪನ್ ಆಗಲ್ಲ ಬಾಬು. 3 ದಿನದಲ್ಲಿ ಡೆಲಿವರಿಗಳು ಕೊಡ್ತೀರಾ ಅಂತ ಕೇಳಿದ್ರು. 3 ದಿನದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಓನಾ, ನಿನಗೇನು ಗೊತ್ತಾಯ್ತು ಅಂತ ಅನ್ಕೊಂಡೆ. ಶಿವು, ಏನು ಗೊತ್ತಾಗ್ಬೇಕಾಗಿತ್ತು? ಗೊತ್ತಾಗ್ಬೇಕಾಗಿರೋ ವಿಷಯ ಗೊತ್ತಾಗೋಕ್ ಮುಂಚೆನೇ ಗೊತ್ತಾಗ್ಬಿಟ್ರೆ ಗೊತ್ತಾಗ್ಬಾರ್ದಾಗಿತ್ತು ಅಂತ ಇವತ್ತು ಗೊತ್ತಾಯ್ತು. ಗೊತ್ತಾಯ್ತಾ ಬಾಸ್ಕಿ? ಲೈ, ಇಸ್ಪಿಟಲ್ 3,000 ಕಳ್ಕೊಂಡು ನಾನೇ ತಲೆ ಕೆಡಿಸ್ಕೊಂಡು ಕೂತಿದ್ರೆ ಏನೇನೋ ಹೇಳಿ ತಲೆ ಬರೋ ಹುಳ ಬಿಡ್ತಾ ಇದ್ದಾನೆ. ನಾನು ಈಗಲೇ ಹೋಗಿ 3 ಗುಲಾಬಿಗಳು ಟೀ ಕುಡ್ಕೊಂಡ್ ಬರ್ತೀನಿ. 3 ಯಾಕೆ? ಯಾಕೆಂದ್ರೆ 3,000 ಕಳ್ಕೊಂಡಿದ್ದೀನಲ್ಲ ಅದಕ್ಕೆ. ಹಂಗೆ 3 ದಮ್ಗಳು ತಗೊಂಬರ್. 3 ದಿನದಲ್ಲಿ ಯಾರನ್ನ ಅಂತ ನೋಡ್ಲಿ, ಯಾರ ಜೊತೆ ಅಂತ ಮಾತಾಡ್ಲಿ, ನಾನೇನ್ ಮಾಡ್ಲಿ? ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನ್ಸ, ನೀ ಇರೋದು 3 ಯಾರು? ದಿವಸ. ಯಾರ ಹಾಡು ಹಾಕಿದ್ದು? ನಿಂತ ಮ್ಯಾಗೆ ನನ್ನ ಫೋನಪ್ಪ, ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಓ, ರಿಂಗ್ ಟೋನಾ? ಸರಿ ಸರ್. ಫೋನ್ ರಿಂಗ್ ಆದ್ರೂ 3 ದಿನ ಅಂತಿದೆ. ಯಾರೇ ಮಾತಾಡಿದ್ರು 3 ದಿನ ಅಂತಾನೆ ಕೇಳಿಸ್ತಾ ಇದೆ. ಅಯ್ಯೋ ಭಗವಂತ, ಎಂತ ಗತಿ ತಂದೆ. 3 ದಿನ ಕೊಡೋ ಬದಲು ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಿದ್ರೆ ಏನ್ ಅಪರಾಧ ಆಗ್ತಾ ಇತ್ತು? 3 ದಿನಾನೇ ಜಾಸ್ತಿ. ಹೀಗೆ ಮಾಡ್ತಾ ಇದ್ರೆ ಅದನ್ನ 1 ದಿನ ಕೇಳಿಸ್ಬೇಕಾಗತ್ತೆ. ಬೇಡ ಬೇಡ, 3 ದಿನನೇ ಇರ್ಲಿ, ಅದಕ್ಕಿಂತ 1 ಕ್ಷಣನೂ ಕಮ್ಮಿ ಆಗೋದು ಬೇಡ. ಶಿವ ಸರ್, ಯಾಕೆ ಏನಾಯ್ತು? ಅಲ್ಲ, 3 ದಿನನೇ ಜಾಸ್ತಿ ಅಂದ್ರಲ್ಲ ಮೇಡಮ್. ಶಿವ ಸರ್, ನಾನು ಮಾತಾಡ್ತಾ ಇದ್ದ ಮೆಹ್ತಾ ಕಂಪ್ನಿಯವ್ರ ಜೊತೆಗೆ. ಅವ್ರು ಇನ್ನೂ ಡೆಲಿವರಿ ಕೊಟ್ಟಿಲ್ಲ. ಕೇಳಿದ್ರೆ 3 ದಿನ ಸಾಕಾಗಲ್ಲ ಅಂತಿದ್ದಾರೆ. ಅದಕ್ಕೆ ಹೀಗೆ ಸತಾಯಿಸ್ತಾ ಇದ್ರೆ 3 ದಿನನ 1 ದಿನ ಮಾಡ್ಬೇಕಾಗತ್ತೆ ಅಂತ ಬಾಂಡ್ ಮಾಡ್ತಾ ಇದ್ದೆ. ಓ, ನೀವು ವಾರ್ನಿಂಗ್ ಕೊಡ್ತಾ ಇದ್ರ? ನನಗೆ ಇಡೀ ಯೂನಿವರ್ಸೇ ವಾರ್ನಿಂಗ್ ಕೊಡ್ತಿರೋ ಹಾಗಿದೆ. ಕ್ಯಾರಿ ಆನ್ ಮೇಡಮ್, ಕ್ಯಾರಿ ಆನ್. ಬಾಳು 3 ದಿನ ಬಾಳ ಜೋಪಾನ, ಬಾಳ ಮೇರಿ ಬೇಡ ಬೀಳ್ತಿ ಕಣಣ್ಣ. ಏ ಬಾಸ್ಕಿ, ಬೇರೆ ಯಾವ ಹಾಡು ಸಿಗ್ಲಿಲ್ವಾ ನಿನ್ಗೆ? ಅಯ್ಯ, ಏನಾಯ್ತು ಶಿವು? ಅವಾಗಿಂದ ಒಂಥರ ಇದೆಯಾ? ಏನ್ ಗೊತ್ತಾ ಬಾಸ್ಕಿ, ಹೇಳೋ ವಿಷಯನ ಹೇಳೋ ಟೈಮ್ ಬಂದಾಗ್ಲೇ ಹೇಳಬೇಕು. ಅದಕ್ಕಿಂತ ಮುಂಚೆನೆ ಹೇಳ್ಬಿಟ್ರೆ ಹೇಳ್ಕೊಳಕ್ ಆಗದೆ ಇರೋಷ್ಟು ದುಃಖ ಆಗುತ್ತೆ. ಶಿವಪ್ನೆ, ಏನಾಯ್ತಪ್ಪ ನಿನ್ಕ? ಏನೊಳ್ಳೆ ಊರುಗಳನ್ನೇ ಬಿಟ್ಟು ಹೋಗತ್ರ ಮಾತಾಡ್ತಾ ಇದೆಯಲ್ಲ. ಆಹಾ, ಬೇರೆ ಕಡೆಗಳಲ್ಲಿ ಕೆಲ್ಸಗಳಿಗೆ ಅಪ್ಲೈ ಮಾಡ್ಬಿಟ್ಟಿದ್ಯಾ ಕಳ್ಳ? ಓ, ನೀವು ಬೇರೆ ಕಡೆ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ನಮ್ಗೆ ಹೇಳೇ ಇಲ್ಲ. ಕೆಲ್ಸನ? ನಾನ ಬೇರೆ ಕಡೆನ? ನನಗೆ ಈ ಭೂಮಿ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಕೆಲಸ ಎಲ್ಲಿ ಬಿಟ್ಟು ಹೋಗ್ಲಿ? ಭೂಮಿ ಬಿಟ್ಟು ಹೋಗ್ಬೇಕಾ? ಏನಪ್ಪ ಅದು ಒಗಟು? ಸರ್, ಅರ್ಥ ಆಗೋವರೆಗೂ ಅದು ಒಗಟು, ಅರ್ಥ ಆದಮೇಲೆ ಸಾರ ಸಗಟು. ಶಿವಪ್ನೆ, ನಿನ್ಕ ಕೆಲ್ಸ ಟೆನ್ಷನ್ಗಳು ಜಾಸ್ತಿ ಆಗ್ಬಿಟ್ಟವಪ್ಪ. ಒಂದು ಕೆಲಸ ಮಾಡೋ, ಒಂದು 3 ದಿನಗಳು ರಜೆಗಳು ಹಾಕ್ಬಿಟ್ಟು ಯಾವ್ದಾರ 3 ದೇವಸ್ಥಾನಗಳಿಗೆ ಹೋಗ್ಬಿಡಪ್ಪ. 3 ದಿನ ರಜಾನ? ಇರೋದೇ 3 ದಿನ, ಅದಾದ್ಮೇಲೆ ಹೋಗ್ತಾ ಇರೋದೆ. ಶಿವ ಸರ್, ಒಳ್ಳೆ ಐಸು ಕ್ಲೌಡ್ಸ್ ಇರೋ ಜಾಗಕ್ಕೆ ಹೋಗಿ ಬನ್ನಿ. ಐಸು ಕ್ಲೌಡಾ? ಕೈಲಾಸಕ್ಕೆ ಹೋಗ್ತೀನಿ ಅನ್ಸುತ್ತೆ. ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಶಿವು. ನನ್ನ ಹೆಂಡತಿನೂ ಕೇಳ್ತಾ ಇದ್ಲು, ಅಲ್ಲಿಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಪರ್ಮಿಷನ್ ತಗೋಬೇಕಂತೆ. ಅದಕ್ಕೆ ಡ್ರಾಪ್ ಮಾಡಿದ್ವಿ. ನನಗೆ ಪರ್ಮಿಷನ್ ಸಿಕ್ಕಾಗಿದೆ ಸರ್. ಇನ್ನೇನಿದ್ರು ಡೈರೆಕ್ಟ್ ಅಡ್ಮಿಷನ್ನೇ. ನಿನಗೆ ಸಿಗೋದು ನನಗೆ ಸಿಕ್ಕಿದಿದ್ರೆ ಕುಣ್ಕೊಂಡಿರ್ತಿದ್ದೆ. ಬೇಡ ಬಾಸ್ಕಿ, ಹಾಗೆಲ್ಲ ಮಾತಾಡ್ಬೇಡ. ನಿಜ ಏನು ಗೊತ್ತಾ, ನಾವು ಜೀವನದಲ್ಲಿ ಒಬ್ಬರನ್ನ ನೋಡಿ ಒಬ್ಬರು ಅಸೂಯೆ ಪಡ್ಬೋದು. ಅವ್ರ ಹತ್ರ ಇರೋದು ನಮ್ಮ ಹತ್ರ ಇಲ್ವಲ್ಲ ಅಂತ. ಆದರೆ ದೇವರು ಎಲ್ಲರಿಗೂ ಒಂದನ್ನ ಕೊಟ್ಟಿರ್ತಾನೆ. ಅದೇನು ಗೊತ್ತಾ? ಸಾವು. ಅವನಿಗೆ ಬಂದಿದೆ, ನನಗೆ ಬಂದಿಲ್ವಲ್ಲ ಅಂತ ಯಾರು ಅನ್ಕೊಳ್ಳಲ್ಲ. ಏನು ಹೇಳ್ತಾ ಇದೆಯೋ ಒಂದು ಗೊತ್ತಾಗಲಿಲ್ಲ. ಬಾಬು,
ಟೈಮ್ ಎಷ್ಟಾಯ್ತು? 3. ಮತ್ತೆ 3 ಇಲ್ಲ, ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ, ನನ್ನಿಂದ ಆಗ್ತಾ ಇಲ್ಲ. ನಾನು ಮನೆಗೆ ಹೋಗ್ತೀನಿ. ಅಟ್ಲೀಸ್ಟ್ ಡೀಲಿಂಗ್ ಹೇಳ್ಬಿಟ್ಟು ಹೋಗಿ ಶಿವು ಸರ್. ಮರ್ಗಿ ಮೇಡಮ್, ನಿಜ ಏನು ಗೊತ್ತಾ, ಹೋಗೋ ಟೈಮ್ ಬಂದಾಗ ಯಾರೂ ಹೇಳ್ಬಿಟ್ಟು ಹೋಗೋದಿಲ್ಲ. ಯಾಕೆಂದರೆ ಹೋಗ್ತೀವಿ ಅಂತ ಅವ್ರಿಗೇ ಗೊತ್ತಿರಲ್ಲ. ಆ ವಿಷಯದಲ್ಲಿ ನಾನು ಅದೃಷ್ಟವಂತ. ಹೋಗೋ ಟೈಮ್ ಗೊತ್ತಾಗಿದೆ, ಹೋಗ್ತೀನಿ. ಭಗವಂತ ಗಿಣಿಗೆ ಹೇಳ್ದಂಗೆ ಹೇಳ್ದ, ಬೇಡ 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 ಅಂತ. ನಾನು ಕೇಳದ್ನ ಹೇಳು 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 ಅಂತ ಹಿಂದೆ ಬಿದ್ದೆ. ಯಾವಾಗ ಬಿದ್ನೋ ಆ ಕ್ಷಣನೇ ಸರಿಯಾಗಿ ಬಿದ್ದೆ. ಚಿಕ್ಕ ವಯಸ್ಸಲ್ಲಿ ಅಡುಗೆ ಮನೆ ಇರೋ ಮಾಲ್ಟ್ ಡಬ್ಬಿ ಕೈ ಹಾಕಿ ಕದ್ದು ತಿಂತಾ ಇದ್ದಾಗ ನಮ್ಮಮ್ಮ ಬೇಡ ಬೇಡ ನೋಡು, ನಾನು ಬೇಕು ಬೇಕು ಅಂತಿದ್ದೆ. ಜಾಸ್ತಿ ತಿಂದ್ರೆ ಹೊಟ್ಟೆಲಿ ಹುಳ ಬೀಳುತ್ತೆ ಕೊಡೋ ಅಂತ ಬಾಯ ಮೇಲೆ ಒಂದು ಕೊಟ್ಟು ಕೂರ್ಸೋಳು, ಹಾಗೂ ಸುಮ್ಮನೆ ಆಗ್ತಾ ಇತ್ತು. ಅದೇ ಥರ ಇವತ್ತು ನೀನು ನಾನು ಹೇಳು ಹೇಳು ಅಂತ ಫೋರ್ಸ್ ಮಾಡಿದಾಗ ಒಂದು ಕೊಟ್ಟಿದ್ದಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂರ್ತಾ ಇರ್ಲಿಲ್ವಾ? ಆದ್ರೆ ನೀನು ಪಕ್ಕದ ಮನೆ ಆಂಟಿ ಥರ ಮಾಡ್ತೀನಿರು ನಿನಗೆ ಅಂತ ನಿನ್ನ ಹತ್ರ ನೀನೇ ನನ್ನನ್ನು ಹಾಕೊಟ್ಬಿಟ್ಟಲ್ಲ ಭಗವಂತ. ಇದು ನ್ಯಾಯನ? ಇದು ಧರ್ಮನ? ಉಳಿದಿರೋದು ಇನ್ನು 3 ದಿನ, ಅದರಲ್ಲೂ ಒಂದಿನ 10 ಕರೆದು ಕಳೆದೋಯ್ತು. 2 ದಿನ ಇದೆ ಅಷ್ಟೇ. ಎಲ್ಲಿ ನೋಡಿದ್ರು ಬರೀ 3 ಅಂತಾನೆ ಕಾಣಿಸುತ್ತೆ. ಏನ್ ಕೇಳಿಸ್ಕೊಂಡ್ರು ಬರೀ 3 ಅಂತಾನೆ ಕೇಳಿಸುತ್ತೆ. ಈ ಮನೆ ಬಿಟ್ಟು ಹೋಗ್ಬೇಕು, ಅಪ್ಪ ಗಿರಿ ಮಕ್ಕಳನ್ನ ಎಲ್ಲಾರನ್ನೂ ಬಿಟ್ಟು ಹೋಗ್ಬೇಕು. ಭಗವಂತ, ನನ್ನ ಲೈಫಲ್ಲಿ ಈ ತರ ಒಂದು ಟ್ವಿಸ್ಟ್ ಕೊಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಭವಿಷ್ಯದ ಬಗ್ಗೆ ಗೊತ್ತಾಗ್ಬೇಕು ಅಂತ ಓಡಾಡಿ 3 ದಿವಸದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಿ ಈಗ ಓಡಾಡಕ್ಕೂ ಆಗದೆ ಮೂಲೆಯಲ್ಲಿ ಕೂತ್ಕೊಳ್ಳಂಗಾಗೋಯ್ತು. ಸುಮ್ಮನೆ ಇದ್ದಿದ್ರೆ ಆಗಿರೋದು. ಇಂದ್ರನ್ ತರ ಇದ್ದವನು ಆಕಾಶದಲ್ಲಿ ರಂಧ್ರ ಕಾಣಿಸ್ತು ಅಂತ ಇರ್ಲಾರ್ದೆ ಚಂದ್ರನ ಮುಟ್ಟಕ್ ಹೋಗಿ ಮಂದ ಬೆಳಕಲ್ಲಿ ಮಾಯ ಆಗ್ಬಿಡ್ತೀರಲ್ಲಪ್ಪ, ಮಾಯ ಆಗ್ಬಿಡ್ತೀರಿ. ರೇ ಒಬ್ರೇ ರೂಮಲ್ಲಿ ಕುತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ನಾವೆಲ್ಲರೂ ಇಲ್ಲಿದ್ದೀವಿ, ಬನ್ನಿ. ಅಯ್ಯೋ, ಛೈ. ನಮ್ಮ ಮನೆಗೆ ಬೆಳಗ್ಗೆ ಬಂದು ಸಂಜೆ ಹೋಗೋರ್ಗೆ ಕಿಂಗ್ ಸೈಜ್ ಅಲ್ಲಿ ಮರ್ಯಾದೆ ಸಿಗುತ್ತೆ. ಆದ್ರೆ ಇನ್ನು 3 ದಿನಕ್ಕೆ ದೇಹ ಬಿಟ್ಟು ಹೋಗೋ ನನಗೆ ಮರ್ಯಾದೆ ಇರಲಿ, ಸಿಂಗಲ್ ಬೆಡ್ ಸೈಜ್ ಗೌರವನೂ ಸಿಗ್ತಾ ಇಲ್ಲ. ಇರಿ, ಸತ್ಯ ಗೊತ್ತಿಲ್ಲದೆ ಸವಾರಿ ಮಾಡ್ತಾ ಇದೆಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.